ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥದ್ದು ಸುಮಾರು 41 ಸಬ್ಜೆಕ್ಟಿನ ಎಲ್ಲ ಕ್ಯಾಂಡಿಡೇಟ್ಸು, ಎಲ್ಲ ಕ್ಯಾಟಗರಿಯವರು ಕೊಟ್ಟಿರೋವಂಥ ಒಂದು ಪೋಲು. ಸುಮಾರು 1100 ಜನ ವೋಟಿಂಗ್ ಮಾಡಿದ್ದಾರೆ. ಆ ಒಂದು ಬೇಸಿಸ್ ಮೇಲೆ ಮಾಡಿರೋವಂಥ ಒಂದು ಸರ್ವೆ. ಈ ಸರ್ವೆನ ಅನಲೈಸಿಸು ನಂತರ ಮಾಡ್ತೀನಿ. ಇಲ್ಲೇನಾಗಿದೆ, 10% ಪೀಪಲು 170ಇಂದ 200ವರೆಗೂ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 160ಇಂದ 170ವರೆಗೂ 15% ಜನ ಇದ್ದಾರೆ. 140ಇಂದ 160ವರೆಗೂ 48 ಇದ್ದಾರೆ. 130ಇಂದ 140 27 ಇದ್ದಾರೆ. ಇದಿಷ್ಟನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾಕೆ ಹೇಳಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಈಗ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟ ಮೇಲೆ ಏನಾಗಿದೆ, ಹಿಸ್ಟ್ರಿ ಪೇಪರಲ್ಲಿ ಗ್ರೇಸ್ ಸಿಕ್ಕಿರೋದು ಬರೀ ಒಂದೇ ಒಂದು ಕ್ವಶನ್ಗೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, +2 ಆಯಿತು ಅಂತ ಅಂದ್ಕೊಳ್ಳಿ. ಇದು ಹಿಸ್ಟ್ರಿ ಪೇಪರ್ನ ಗ್ರೇಸ್ ಮಾರ್ಕ್ಸು ಒಂದು ಕ್ವಶನ್ಗೆ ಮಾತ್ರ ಸಿಕ್ಕಿದೆ. ನೆಕ್ಸ್ಟು ಜನರಲ್ ಪೇಪರ್ ಬಗ್ಗೆ ಮಾತಾಡೋದಾದರೆ, ಏನಾಗಿದೆ, ಇಲ್ಲಿ 3 ಪ್ರಶ್ನೆಗಳಿಗೆ ಗ್ರೇಸ್ ಸಿಕ್ಕಿದೆ. ಅಲ್ಲೊಂದು ಸೇರಿ ಟೋಟಲು 4 ಪ್ರಶ್ನೆಗಳಿಗೆ ಗ್ರೇಸ್ ಸಿಕ್ತು. ಬಟ್ ಇಲ್ಲಿ ಒಂದು ಕ್ವಶನಿಗೆ 3ರ ಬದಲಾಗಿ 4 ಆಪ್ಷನ್ ಸರಿ ಇದೆ. 3 ಮಾಡಿರೋರಿಗೆಲ್ಲ ಮೈನಸ್ ಆಗುತ್ತೆ. ಇನ್ನೊಂದು 3 ಅಥವಾ 4 ಅಂತ ಇದೆ. 3 ಸರಿ ಆಗ್ಬೋದು, 4 ಸರಿ ಆಗ್ಬೋದು ಇಲ್ಲಿ. ಕೊಟ್ಟಿರೋಂಥ 4 ರೇಸಲ್ಲಿ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಹೋಗುತ್ತೆ. +4ನ ನಿಮ್ಮ ಸ್ಕೋರಿಗೆ ಆ್ಯಡ್ ಆಯಿತು ಅಂತ ಅಂದ್ಕೊಳ್ಳಿ. +4 ನಿಮ್ಮ ಪ್ರೀವಿಯಸ್ ಸ್ಕೋರಿಗೆ ಆ್ಯಡ್ ಆಯಿತು, ಅಂದಾಜು +4 ಆ್ಯಡ್ ಆಯಿತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಜನರಲ್ ಪೇಪರ್ ಆದಮೇಲೆ ಲಾಸ್ಟ್ ಇಯರ್ ಕಟ್ ಆಫ್ ಅಂತ ಅನಾಲಿಸಿಸ್ ಮಾಡ್ತೀನಿ. ಈಗೇನು ನಿಮ್ಮ ಪ್ರೆಸೆಂಟ್ ಸ್ಕೋರಿಗೆ +4 ಆ್ಯಡ್ ಆಗಿದೆ, ಅದು ನಿಮ್ಮ ಮೈಂಡಲ್ಲಿರಲಿ. ನಂತರ ಲಾಸ್ಟ್ ಇಯರ್ ಕಟ್ ಆಫು GMಗೆ 160 ಇದೆ, SCಗೆ 146 ಇದೆ, STಗೆ 150, ಕ್ಯಾಟಗರಿ 1 152, ಕ್ಯಾಟಗರಿ 2A 150, 2B 146, 3A 154 ಇದೆ. ಇದೇ ಸ್ಕೋರಿಗೆ ನೀವು ಆ +4ಅನ್ನು ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಜನರಲ್ ಮೆರಿಟ್ ಕಟ್ ಆಫು ನೋಡಿ. ಈಗ ನಿಮಗೆ ಸ್ಕೋರನ್ನು ಕೂಡ ತೋರಿಸ್ತೀನಿ, ಕ್ಯಾಂಡಿಡೇಟ್ ವೈಸು ಸ್ಕೋರನ್ನು ಕೂಡ ತೋರಿಸ್ತೀನಿ. ಕ್ಯಾಂಡಿಡೇಟ್ ವೈಸ್ ಸ್ಕೋರನ್ನು ತೋರಿಸ್ತಾ ಇದ್ದೀನಿ ಹಿಸ್ಟ್ರಿದು. ಟೋಟಲ್ 122 ಜನದ ಸ್ಕೋರನ್ನು ನಾನು ಗೂಗಲ್ ಫಾರ್ಮಲ್ಲಿ ಏನು ಮಾಡಿದ್ದೆ, ಸ್ಟೋರ್ ಮಾಡಿಕೊಂಡಿದ್ದೆ. ಹೈಯೆಸ್ಟ್ ಬಂದು 190 ಇದೆ, ಲೋಯೆಸ್ಟ್ ಬಂದು 110 ಇದೆ. ಸೆಕ್ಯೂರಿಟಿ ರೀಸನ್ಸಿಂದ ಯಾರ್ದು ಹೆಸರನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಇಲ್ಲಿರೋವಂಥ ಎಲ್ಲ ಸ್ಕೋರು ಹಿಸ್ಟ್ರಿ ಅವ್ರದ್ದು. ನೋಡಿ ಸ್ನೇಹಿತರೆ, ಸೀರಿಯಲ್ ನಂಬರ್ 1 ಏನಿದೆ, ಇದಕ್ಕಿಂತ ಜಾಸ್ತಿ ಮ್ಯಾಕ್ಸಿಮಮ್ 216ವರೆಗೂ ಹೋಗಿರ್ಬೋದು ಸ್ಕೋರ್, ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ಜನರಲ್ ಮೆರಿಟ್ ಕಟ್ ಆಫು ಇದು ವಿತ್ ಪ್ರೂಫ್ ಹೆಂಗೆ ಕೊಡ್ತಾ ಇದ್ದೀನಿ ಅಂದರೆ, ಹೈಯೆಸ್ಟ್ ಬಂದು 190 ಇದೆ. ಇಲ್ಲಿ ನೋಡಿ 31ವರೆಗೂ 164 ಇದೆ. ಐ ಥಿಂಕ್ ಜನರಲ್ ಮೆರಿಟ್ ಕಟ್ ಆಫ್ ವಿಲ್ ಬಿ 164+ ಇರುತ್ತೆ ಅಂತ ಹಿಸ್ಟ್ರಿಲಿ. 164 ಪ್ಲಸ್ ಅಥವಾ 168+ ಯಾರಿಗೆ ಬಂದಿದೆಯೋ ಇದು ಜನರಲ್ ಮೆರಿಟ್ ಕಟ್ ಆಫ್ ಆಗುತ್ತೆ. ಉಳಿದ ಹಾಗೆ ಅದಕ್ಕಿಂತ ಕಡಿಮೆ ಇರೋರು, 164ಗಿಂತ ಕಡಿಮೆ ಏನು ಸ್ಕೋರ್ ಇದೆಯಲ್ಲ, ಇವೆಲ್ಲ ಸ್ಕೋರ್ಸು ಕೆಟಗರಿಯವರಿಗೆ ಅನ್ವಯವಾಗುತ್ತೆ. ನಾನೇನು ಹೇಳಿದೆ, ಪ್ರೀವಿಯಸ್ ಇಯರ್ ಕಟ್ ಆಫಿಗೆ +4ಅನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ನಿಮ್ಮ ಕೆಟಗರಿ ಕಟ್ ಆಫ್ ಆಗುತ್ತೆ. ಪ್ರೀವಿಯಸ್ ಇಯರ್ ಜನರಲ್ ಮೆರಿಟ್ ಸ್ಕೋರ್ಗೆ +8ಅನ್ನು ಆ್ಯಡ್ ಮಾಡಿಕೊಂಡ್ರೆ ಜನರಲ್ ಮೆರಿಟ್ ಸ್ಕೋರ್ ಏನಾಗುತ್ತೆ, ಕಟ್ ಆಫ್ ಆಗುತ್ತೆ ಅನ್ನೋದು ನನ್ನೊಂದು ಭಾವನೆ. ದಯವಿಟ್ಟು ಈ ಸ್ಕೋರ್ಗಳನ್ನು ಅಬ್ಸರ್ವ್ ಮಾಡಿ, ನಾನು ಮಾಡಿರೋಂಥ ಸರ್ವೆನ ಅಬ್ಸರ್ವ್ ಮಾಡಿ, ಗ್ರೇಸ್ ಎಷ್ಟು ಸಿಕ್ಕಿದೆ, ಎಷ್ಟು ಪ್ರಶ್ನೆಗಳಿಗೆ ಸಿಕ್ಕಿದೆ, ಎಷ್ಟು ಆ್ಯಡ್ ಆಯಿತು, ಎಷ್ಟು ಮೈನಸ್ ಆಯಿತು, ಆ ಒಂದು ಬೇಸಿಸ್ ಮೇಲೆ ಈ ಒಂದು ಸರ್ವೆನ ಮಾಡಿದ್ದೀನಿ. ಸುಮಾರು 122 ಜನದ ಸ್ಕೋರ್ನ ಅನಾಲಿಸಿಸ್ ಮಾಡಿದ ಮೇಲೆ ಈ ಒಂದು ಕಟ್ ಆಫ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ. GMಗೆ ಎಷ್ಟು 164+ ಅದು ಇಂದ 168ವರೆಗೂ ನಿಂತ್ಕೊಳ್ಳುತ್ತೆ. ಕೆಟಗರಿಯವರಿಗೆ SC ST ಅಂತ ತಗೊಂಡ್ರೆ 156ಇಂದ 164ವರೆಗೂ ನಿಂತ್ಕೋಬೋದು ಕಟ್ ಆಫು. ಅದೇ ಕೆಟಗರಿ 1ಗೂ ಸಹ 156+ ನಿಂತ್ಕೊಳ್ಳುತ್ತೆ. 2A 2Bನೂ ಕೂಡ ಅದೇ ರೇಂಜಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.